Hello, welcome back to the channel. So in this video, I'll be taking remaining aspects like miscellaneous aspects, something related to periodic properties. So ಕೆಲವು ಮತ್ತೊಂದಿಷ್ಟು properties and other aspects are there. It's good to discuss them here itself in periodic table, periodic properties itself. So I'm considering them here itself. See, first one, it's called as a diagonal relationship. ಏನಿದು diagonal relationship you might have heard of. Now if you consider, let's say ಇದು second period elements ತಗೊಂಡಿದ್ದೀನಿ. Now here I am considering third period elements. We can find similarities in properties between lithium and magnesium. Similarly, beryllium and aluminium, boron and silicon. ಇವು ಎರಡು ಎಲಿಮೆಂಟ್ಸ್ ನಡುವೆ ನಮ್ಗೆ ಸಿಮಿಲಾರಿಟೀಸ್ ಬರುತ್ತೆ. ಇನ್ ಪಿರಿಯಾಡಿಕ್ ಟೇಬಲ್ ಇವುಗಳದ್ದು ಪೊಸಿಷನ್ ನೋಡಿದ್ರಿ ಅಂತ ಹೇಳಿದ್ರೆ ಇಟ್ಸ್ ಅ ಡಯಾಗನಲ್. ಲಿಥಿಯಂ ಡಯಾಗನಲಲ್ಲಿ ಯು ಕ್ಯಾನ್ ಫೈಂಡ್ ಮ್ಯಾಗ್ನೀಷಿಯಂ, ಬೆರಿಲಿಯಂ ಡಯಾಗನಲಲ್ಲಿ ಅಲ್ಯೂಮಿನಿಯಂ ಇರುತ್ತೆ. So this kind of relationship or similarities in properties which are elements which are present in diagonal positions, that itself is known as a diagonal relationship. Usually ಹೇಗಾಗುತ್ತೆ ಅಂದರೆ ಫಸ್ಟ್ ಎಲಿಮೆಂಟ್ ಆಫ್ ಎ ಗ್ರೂಪ್ ಹ್ಯಾಸ್ ಸಿಮಿಲರ್ ಪ್ರಾಪರ್ಟೀಸ್ ವಿತ್ ಸೆಕೆಂಡ್ ಎಲಿಮೆಂಟ್ ಆಫ್ ನೆಕ್ಸ್ಟ್ ಗ್ರೂಪ್. ಇದು ಒಂದು ಗ್ರೂಪ್ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ಫಸ್ಟ್ ಗ್ರೂಪಿನ ಒಂದನೇ ಎಲಿಮೆಂಟ್ ಆ್ಯಂಡ್ ಅದರದ್ದು ನೆಕ್ಸ್ಟ್ ಗ್ರೂಪಿನ ಎರಡನೇ ಎಲಿಮೆಂಟ್. ನೆಕ್ಸ್ಟ್ ಗ್ರೂಪ್ ಇಟ್ ಈಸ್ ದಿಸ್ ಗ್ರೂಪ್, ಬೆರಿಲಿಯಂ ಗ್ರೂಪ್, ಅದರದ್ದು ಎರಡನೇ ಎಲಿಮೆಂಟ್. So these two, they will have similarities in properties. This relationship, it is known as diagonal relationship. Of course, there can be so many, ಇದಕ್ಕೆ ಈಗ ಲಿಥಿಯಂ ಮತ್ತು ರಿಯಾಕ್ಟಿವಿಟಿ, ಮ್ಯಾಗ್ನೇಷಿಯಂ ರಿಯಾಕ್ಟಿವಿಟಿ ಒಂದೇ ಥರ ಇರುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ so many reactions can be given. ಬಟ್ ಅಷ್ಟು ಇನ್ ಡೆಪ್ತ್ ಹೋಗದೇ ಇದ್ರೂ ಜಸ್ಟ್ ಡಯಾಗ್ನಲ್ ರಿಲೇಷನ್ಶಿಪ್ ಯಾವ ಥರದ ಎಲಿಮೆಂಟ್ಸ್ ನಡುವೆ ಎಕ್ಸಿಸ್ಟ್ ಆಗುತ್ತೆ. ಸೊ ದಟ್ ಪಾಯಿಂಟ್ ವಿ ಶುಡ್ ನೋ. ಆ್ಯಂಡ್ ರೀಸನ್ ಇದಕ್ಕೆ ವಾಟ್ ಈಸ್ ದ ಪ್ರೊಬೆಬಲ್ ರೀಸನ್ ಅಂತ ಹೇಳಿದರೆ, ವಿ ನೋ ದಟ್ ಅಲಾಂಗ್ ದ ಪೀರಿಯಡ್ ಇಫ್ ವಿ ಮೂವ್ ಆಗ್ತಾ ಇರಬೇಕಾದ್ರೆ ಲಿಥಿಯಂ ಟು ಬೆರಿಲಿಯಂ ಹೋದಾಗ ನಮ್ಗೇನಾಗುತ್ತೆ ಅಂದರೆ ವಿ ಫೈಂಡ್ ಡಿಕ್ರೀಸ್ ಇನ್ ಸೈಜ್. ಲಿಥಿಯಂ ಮತ್ತು ಬೆರಿಲಿಯಂ ಕಂಪೇರ್ ಮಾಡಿದಾಗ ಅಲಾಂಗ್ ದ ಪೀರಿಯಡ್ ವಿ ಆರ್ ಮೂವಿಂಗ್, ಅಲಾಂಗ್ ದ ಪೀರಿಯಡ್ ವಿ ನೋ ದಟ್ ಅಟಾಮಿಕ್ ರೇಡಿಯಸ್ ಇಟ್ ಡಿಕ್ರೀಸಸ್. ಸೊ ದಟ್ ಫಾರ್ ಲಿಥಿಯಂ ಟು ಬೆರಿಲಿಯಂ ಹೋದಾಗ ಐ ಕ್ಯಾನ್ ಸೇ ದಟ್ ಇಟ್ ರಿಸಲ್ಟ್ಸ್ ಇನ್ ಸೈಜ್ ಡಿಕ್ರೀಸ್ ಆಗುತ್ತೆ. ಹಾಗೆ ನೀವು ಡೌನ್ ದ ಗ್ರೂಪ್ ಬಂದ್ರಿ ಅಂತ ಹೇಳಿದ್ರೆ, ಈಗ ನೀವು ಮ್ಯಾಗ್ನೇಷಿಯಮಿಗೆ ರೀಚ್ ಆಗಬೇಕು ಅಂದರೆ ಬೆರಿಲಿಯಮಿಗೆ ಬಂದಿದ್ದೀರಿ. ಫ್ರಾಮ್ ಲಿಥಿಯಂ ಯು ಹ್ಯಾವ್ ಕಮ್ ಟು ಬೆರಿಲಿಯಂ, ದೆನ್ ಯು ಗೋ ಹಿಯರ್ ಮ್ಯಾಗ್ನೇಷಿಯಂ. ಸೊ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ದರ್ ವಾಸ್ ಡಿಕ್ರೀಸ್ ಆ್ಯಂಡ್ ಫ್ರಮ್ ಹಿಯರ್ ಟು ಹಿಯರ್ ದರ್ ಇಸ್ ಇನ್ಕ್ರೀಸ್. ಸೊ ಏನಾಗುತ್ತೆ, ಒಂದರ ಡಿಫೆಕ್ಟ್ ಇನ್ನೊಂದು ಕ್ಯಾನ್ಸಲ್ ಮಾಡುತ್ತೆ ಆ್ಯಂಡ್ ದರ್ ಫೋರ್ ಆಲ್ಮೋಸ್ಟ್ ದೀಸ್ ಟು ದೇ ವಿಲ್ ಹ್ಯಾವ್ ಸಿಮಿಲರ್ ಅಟಾಮಿಕ್ ರೇಡಿಯಸ್ ಆ್ಯಂಡ್ ದಟ್ಸ್ ಅಟಾಮಿಕ್ ರೇಡಿಯಸ್ ಸೇಮ್ ಇರೋದ್ರಿಂದ ಉಳಿದಿದ್ದ ಕೆಲವು ಪ್ರಾಪರ್ಟೀಸು ಸಿಮಿಲಾರಿಟೀಸ್ ಬರುತ್ತೆ. ದಟ್ಸ್ ಹೌ ದೀಸ್ ಟೂ ಎಲಿಮೆಂಟ್ಸ್ ದೇ ಶೋ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್ ಇನ್ ಡಯಾಗನಲ್ ರಿಲೇಷನ್ಶಿಪ್. ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಬಾಂಡ್ಸ್ ದೇ ಕ್ಯಾನ್ ಬಿ ಕೋವೆಲೆಂಟ್ ಬಾಂಡ್ಸ್ ಆರ್ ಅಯಾನಿಕ್ ಬಾಂಡ್ಸ್. ಕೋವೆಲೆಂಟ್ ಬಾಂಡ್ ಮತ್ತು ಅಯಾನಿಕ್ ಬಾಂಡ್ ಅಂದರೆ ಏನು ಅನ್ನೋದು ಒಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ಯು ಸ್ಟಡಿ ಇಟ್ ಇನ್ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್, ಬಟ್ ಡೆಫಿನೆಟ್ಲಿ ಯು ಹ್ಯಾವ್ ಐಡಿಯಾ ವಾಟ್ ಈಸ್ ಎ ಕೋವೆಲೆಂಟ್ ಬಾಂಡ್ ಆ್ಯಂಡ್ ವಾಟ್ ಇಸ್ ಅ ionic bond ಅನ್ನುವಂಥದ್ದು. ಲೆಟ್ಸ್ ಸೇ if you consider a bond between these two atoms, let's say A and B atoms, they are bound together. So then if they share a pair of electron, then it is said to be covalent bond. ಇವೆರಡರ ನಡುವೆ ಒಂದು pair of electron share ಆಗಿತ್ತು ಅಂದರೆ then it will be called as covalent bond. Whereas ionic bond ಆಗಬೇಕು ಅಂದರೆ it will be say complete transfer. ionic bond ಇತ್ತು ಅಂದರೆ ಯೂಶುವಲಿ ಅದನ್ನು ನಾನು AB ಅಂತ ಬರೆದು ಬಿಡ್ತೇವೆ, ಈ ಥರ ಬಾಂಡ್ ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್ NaCl, we never show any between Na and Cl ಒಂದು ಬಾಂಡ್ ಅಂತ ತೋರಿಸೋದಿಲ್ಲ. ಯಾಕಂದರೆ ದಿಸ್ ಲೈನ್ ಇಟ್ ಆಲ್ವೇಸ್ ಇಂಡಿಕೇಟ್ಸ್ ದಟ್ ಇಟ್ ಇಸ್ ಕೋವೆಲೆಂಟ್ ಬಾಂಡ್. ಕಂಪ್ಲೀಟ್ ಟ್ರಾನ್ಸ್ಫರ್ ಆಯಿತು ಅಂದರೆ ಇಟ್ಸ್ ಅಯಾನಿಕ್ ಬಾಂಡ್. ದಟ್ ಫ್ಯಾಕ್ಟ್ ವಿ ನೋ, ರೈಟ್? ನೌ see, in this covalent bond, if electronegativity of B atom, if it is more than that of A, we know electronegativity andre ability of the atom to drag the shared pair of electrons towards it. So if that is more for this, then this shared pair of electron it will be towards this. ಸೊ ಹಾಗಾಗಬೇಕು ಅಂತ ಹೇಳಿದ್ರೆ, ಇಫ್ ದಿಸ್ ಇಸ್ ರೆಡಿ ಟು ಡ್ರ್ಯಾಗ್ ದ ಎಲೆಕ್ಟ್ರಾನ್, ಇವನ್ ದಿಸ್ ಶುಡ್ ಬಿ ಏಬಲ್ ಟು ಲೀವ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ದರ್ ಶುಡ್ ಬಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್. ಆ್ಯಂಡ್ ದಟ್ಸ್ ಹೌ ಬಿಟ್ವೀನ್ ದೀಸ್ ಟೂ ಆಟಮ್ಸ್ ಏನು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬೇಸ್ ಮೇಲೆ ಬಾಂಡ್ಸ್ ದೇ ಕ್ಯಾನ್ ಬಿ ಕ್ಲಾಸಿಫೈಡ್. ಅದು ಅಯಾನಿಕ್ ಕಡೆಗಿದೆಯೋ ಅಥವಾ ಕೋವೆಲೆಂಟ್ ಕಡೆಗಿದೆಯೋ. ಅಫ್ಕೋರ್ಸ್ ನೋ ಬಾಂಡ್ ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಪ್ಯೂರ್ಲಿ ಕೋವೆಲೆಂಟ್ ಆರ್ ಪ್ಯೂರ್ಲಿ ಅಯಾನಿಕ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಚ್ ಕೋವೆಲೆಂಟ್ ಬಾಂಡ್, ಇವನ್ ಇಫ್ ಯು ಕಾಲ್ ಇಟ್ ಅಸ್ ಕೋವೆಲೆಂಟ್ ಬಾಂಡ್, ಸ್ವಲ್ಪ ಅಯಾನಿಕ್ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಸಿಮಿಲರ್ಲಿ ಇವನ್ ಇಫ್ ಇಟ್ ಇಸ್ ಅಯಾನಿಕ್ ಬಾಂಡ್, ಸಮ್ ಅಮೌಂಟ್ ಆಫ್ ಕೋವೆಲೆಂಟ್ ಕ್ಯಾರೆಕ್ಟರ್ ಇಟ್ ವಿಲ್ ಬಿ ದರ್. ಅಬೌಟ್ ದಿಸ್ ವಿ ವಿಲ್ ಬಿ ಸ್ಟಡಿಂಗ್ ಇನ್ ದ ನೆಕ್ಸ್ಟ್ ಚಾಪ್ಟರ್. ಸ್ವಲ್ಪ ಇಲ್ಲಿ ಕ್ವಶನ್ಸ್ ಕವರ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ನೋಡೋದಿತ್ತು ಅಂತ ಹೇಳಿದ್ರೆ, ಇಫ್ ದಿಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ದಿಸ್ ಟೂ ಆಟಮ್ಸ್ ಇಟ್ ಇಸ್ 0. ಇದು ಯಾವಾಗ ಆಗುತ್ತೆ ಅಂದರೆ ಯೂಶುವಲಿ ಬೋತ್ ದ ಆಟಮ್ಸ್ ದೇ ಶುಡ್ ಬಿ ಸೇಮ್. ಆವಾಗ ಎರಡರದ್ದು electronegativity equal irutte. At that time we can expect this. Electronegativity difference 0 ittu anta helidre then straight away we can say that 100% covalent.
ಹೇಗಾಗುತ್ತೆ ಅಂದರೆ ಎಬಿಲಿಟಿ ಟು ಡ್ರ್ಯಾಗ್ ದ shared pair of electron, it will be equal for both the atoms, and that's how the shared pair of electron, it will be lying exactly between these two atoms. So that's how the bond, it can be purely covalent, right? Further, if this difference it is greater than 1.7, ಇದಕ್ಕೂ ನಾವು electronegativity value ಫಿಕ್ಸ್ ಮಾಡ್ತೇವೆ and ಇದಕ್ಕೂ ಒಂದು ಫಿಕ್ಸ್ ಮಾಡ್ತೇವೆ. ಸೇ ಪೌಲಿಂಗ್ ಸ್ಕೇಲ್ದಲ್ಲಿ ತೊಗೊಂಡಿದ್ದೀರಿ ಅಂತ ಹೇಳಿದ್ರೆ, if that difference, if it exceeds 1.7%, or first let's see what if it is exactly 1.7%. So exactly 1.7% ಇದೆ ಅಂತ ಹೇಳಿದ್ರೆ, it will be said that it is 50% covalent, or even it can be in other words said that 50% ionic. 1.7 ಅನ್ನುವಂಥದ್ದು it's taken as ಒಂದು ಲಿಮಿಟಿಂಗ್ ವ್ಯಾಲ್ಯೂ ಅಂತ ತಗೊಂಡು ಅದರ ಬೇಸ್ ಮೇಲೆ ಡಿಸೈಡ್ ಮಾಡ್ತೀವಿ. ಸಪೋಸ್ ದಿಸ್ electronegativity ಡಿಫ್ರೆನ್ಸ್ ಇಫ್ ಇಟ್ ಇಸ್ ಗ್ರೇಟರ್ ದೆನ್ 1.7, ಸೊ ದೆನ್ ಗ್ರೇಟರ್ ದೆನ್ 1.7 ಇದೆ ಅಂತ ಹೇಳಿದ್ರೆ, ಒನ್ ಆಫ್ ದ ಆಟಮ್ ಇಟ್ ಇಸ್ ಮೋರ್ electronegative, ದಟ್ಸ್ ಹೌ ದ electrons have moved, both the electrons they have moved towards that atom ಅಂತ ತಿಳ್ಕೊಂಡು, ಇನ್ ದಟ್ ಕೇಸ್ ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದೆ, 50%ಗಿಂತ ಜಾಸ್ತಿ ಅಯಾನಿಕ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಸೊ 1.7 ದಾಟ್ತು ಅಂತ ಹೇಳಿದ್ರೆ, ವಿ ಸೇ ದಟ್ ಕಂಪೌಂಡ್ ಟು ಬಿ ಅಯಾನಿಕ್. ಇಫ್ ಇಟ್ ಇಸ್ ಲೆಸ್ ದೆನ್ 1.7, ದೆನ್ ವಿ ಸೇ ದಟ್ ಇಟ್ ಇಸ್ covalent. ಸೊ ಲೆಸ್ ದ್ಯಾನ್ 1.7 ಇದ್ದರೆ ಯಾವ ಒಂದು ಆಟಮ್ ಕಡೆಗೂ both the electrons ಕರೆಕ್ಟ್ ಹೋಗಿರೋದಿಲ್ಲ. ದಟ್ಸ್ ಹೌ ಇಟ್ ವಿಲ್ ಬಿ ಕನ್ಸಿಡರ್ಡ್ ಟು ಬಿ covalent. Then third thing, this is very important, so many questions are there in connection with this, acidic and basic nature of oxides. Point to be remembered ಏನು ಅಂತ ಹೇಳಿದ್ರೆ, ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಬೇಸಿಕ್ ಇನ್ ನೇಚರ್. ಸೊ ಮೇ ಬಿ ಇದನ್ನು ನೀವು ಈಸಿಲಿ MOB ಅಂತ ನೆನ್ಪಿಟ್ಕೊಳ್ಬೋದು, ಮಾಬ್ ಅಂತ ಹೇಳಿ ನೆನ್ಪಿಟ್ಕೊಳ್ಬೋದು. ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಬೇಸಿಕ್ ಇನ್ ನೇಚರ್. ಸೊ ಸಿ ದರ್ ಫೋರ್ ನಿಮಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಎಲ್ಲಿ ಜಾಸ್ತಿ ಇರುತ್ತೆ? ಸಿ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಮತ್ತೇನೂ ಅಲ್ಲ, ಸಿಂಪ್ಲಿ ಸೇ ಇಲೆಕ್ಟ್ರೋಪಾಸಿಟಿವಿಟಿ ಅಂದರೆ electronegativity ಕಡಿಮೆ ಇರುವಂಥದ್ದು. electronegativity ಕಡಿಮೆ ಇದೆ ಅಂದರೆ ದ ಆಟಮ್ ಇಟ್ ಇಸ್ ಸೆಡ್ ಟು ಬಿ ಮೋರ್ electropositive ಇದೆ ಅಂದರೆ ಅದನ್ನೇ ನಾವು ಮೆಟಾಲಿಕ್ ಅದಕ್ಕೆ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ಸೊ ಐ ಹ್ಯಾವ್ ನಾಟ್ ಡಿಸ್ಕಸ್ ದಿಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಸಪ್ರೇಟ್ಲಿ. ಸೊ ಅದನ್ನು ನೀವು ಹೇಗೆ ತಿಳ್ಕೊಳ್ಬೋದು ಅಂದರೆ, electropositive ಕ್ಯಾರೆಕ್ಟರ್ನೇ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ತಿಳ್ಕೊಳ್ಬೋದು, ನಥಿಂಗ್ ರಾಂಗ್ ಇನ್ ದಟ್. ಸೊ ನಾವು group 1 and group 2 elements if you consider, ಅವು highly electropositive ಇರೋದ್ರಿಂದ they will be metallic, and these metallic oxides ಅವು ಮೆಟಾಲಿಕ್ ಇರ್ತದೆ. ಆ್ಯಂಡ್ ಅಂಥ ಮೆಟಾಲಿಕ್ ಆಕ್ಸೈಡ್ಸ್ ತೊಗೊಂಡ್ರಿ ಅಂತ ಹೇಳಂದ್ರೆ, ವಿ ನೋ ದಿಸ್ ಫ್ಯಾಕ್ಟ್ ದಟ್ ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಬೇಸಿಕ್. ಸೊ ಇವು ಸ್ಟ್ರಾಂಗ್ಲಿ ಮೆಟಾಲಿಕ್ ಇರೋದ್ರಿಂದ ಅವುಗಳದ್ದು ಕರೆಸ್ಪಾಂಡಿಂಗ್ ಮೆಟಾಲಿಕ್ ಆಕ್ಸೈಡ್ಸ್ ಕೂಡ ಏನಿರ್ತವೆ ಅಂದರೆ, ದೇ ವಿಲ್ ಬಿ ಸ್ಟ್ರಾಂಗ್ ಬೇಸಸ್. ಎಕ್ಸಾಂಪಲ್ ಸಿ ಸೋಡಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಆಕ್ಸೈಡ್, ಆಲ್ ದಿಸ್. ಇದು ಗ್ರೂಪ್ 1 ಆಕ್ಸೈಡ್, ದಿಸ್ ಗ್ರೂಪ್ 2 ಆಕ್ಸೈಡ್. Group 1 and group 2 elements, they are electropositive elements or highly metallic elements. That's how we can say that their corresponding oxides, they should be basic in nature. So if we just remember this fact that metallic oxides, they are basic in nature, other things they definitely follow automatically. See, non-metallic oxides, they are acidic in nature. This is also simple. This can also be very easily remembered if we remember this. It's exactly reverse of this. Right, so non-metallic element ಎಲ್ಲಿ ಬರ್ತವೆ ಅಂತ ಹೇಳಿದ್ರೆ, ಪಿರಿಯಾಡಿಕ್ ಟೇಬಲ್ದಲ್ಲಿ ಇಫ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, electronegativity increases. electronegativity increase ಆಗ್ತಾ ಇದೆ ಅಂದರೆ, ಇಟ್ ಮೀನ್ಸ್ ದಟ್ electropositivity is decreasing. if electropositivity it is decreasing, ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಇಫ್ ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಇದ್ರೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಟ್ ವಿಲ್ ಬಿ ಮೋರ್. ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಏನು ಬರುತ್ತೆ ಟು ದ ರೈಟ್ ಆಫ್ ದ ಪಿರಿಯಾಡಿಕ್ ಟೇಬಲ್, ದೇ ಆರ್ ಮೋಸ್ಟ್ಲಿ ನಾನ್ ಮೆಟಲ್ಸ್. And non-metallic oxides, they are acidic in nature. So therefore group 16, group 17 ಅವುಗಳದ್ದೇನು ಆಕ್ಸೈಡ್ಸ್ ಇರ್ತವೆ, all those they can be considered to be acidic. So if you dissolve them in water, you get acids. For example, SO2 ವಾಟರ್ದಲ್ಲಿ ಡಿಸಾಲ್ವ್ ಮಾಡಿದರೆ readily we get H2SO3, sulfurous acid ಸಿಗುತ್ತೆ. P2O5, this will give you orthophosphoric acid. Cl2O7, this will give you I think perchloric acid. All these are acidic oxides. Right, then ಇವುಗಳ ಮಧ್ಯ ಬರುವಂಥದ್ದು ನೈದರ್ ಮೆಟಾಲಿಕ್ ಕಂಪ್ಲೀಟ್ಲಿ ನಾರ್ ನಾನ್ ಮೆಟಾಲಿಕ್ ಕಂಪ್ಲೀಟ್ಲಿ, ಆ ಥರ ಇರುವಂಥದ್ದು ದೇ ಆರ್ ನೋನ್ ಆಸ್ ಮೆಟಲ್ಲಾಯ್ಡ್ಸ್, ಮೆಟಲ್ ಲೈಕ್ ಅಂತ ಕರಿತೀವಿ. ಸೊ ವಿ ನೋ ಸಿಲಿಕಾನ್, ಜರ್ಮೇನಿಯಮ್, ಆಲ್ ದೋಸ್ ದೇ ಆರ್ ನೋನ್ ಆಸ್ ಸೆಮಿ ಮೆಟಲ್ಸ್ ಆರ್ ಮೆಟಲ್ಲಾಯ್ಡ್ಸ್ ಅಂತ ಕರಿತೀವಿ. ಆಕ್ಸೈಡ್ಸ್ ಆಫ್ ಮೆಟಲ್ಲಾಯ್ಡ್ಸ್ ದೇ ಆರ್ ಸೆಡ್ ಟು ಬಿ ಎಂಫೋಟೆರಿಕ್. ಎಂಫೋಟೆರಿಕ್ ಅಂದರೆ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ದೇ ಕ್ಯಾನ್ ಆಕ್ಟ್ ಆಸ್ ಇವನ್ ಬೇಸಿಕ್ ಆರ್ ದೇ ಕ್ಯಾನ್ ಇವನ್ ಆಕ್ಟ್ ಅನ್ acidic. One example is this AS2O3. So arsenic oxide AS2O3. So this one it is found to be amphoteric in nature. Then finally, how this property it varies. Metallic character ಹೇಗೆ ವೇರಿ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಅದರ ಬೇಸ್ ಮೇಲೆ ಸ್ಟ್ರೇಟ್ ಅವೇ acidic character, basic character ಹೇಗೆ ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ಹೇಳಬಹುದು. I mean acidic character of a metallic oxide or basic character of metallic oxide, like that. So along the period, acidic nature it increases. ಯಾವುದಕ್ಕೆ ಅಂದರೆ we are talking about nature of oxides. Along the
along the period in periodic table, acidic nature it increases. ಯಾಕೆ ಅಂತ ಹೇಳಿದ್ರೆ ಟುವರ್ಡ್ಸ್ ರೈಟ್ ಬಂದ ಹಾಗೆ ವಿ ಮೀಟ್ ವಿತ್ ನಾನ್ ಮೆಟಲ್ಸ್. ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ, ಇಲೆಕ್ಟ್ರೋಪಾಸಿಟಿವಿಟಿ ಕಡಿಮೆ ಆಗುತ್ತೆ. ಇಲೆಕ್ಟ್ರೋಪಾಸಿಟಿವಿಟಿ ಕಡಿಮೆ ಆಗಿದೆ ಅಂದರೆ ಇಟ್ ಸಿಂಪ್ಲಿ ಮೀನ್ಸ್ ದಟ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಈಸ್ ಇನ್ಕ್ರೀಸಿಂಗ್. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ ಅಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಸೊ ದರ್ ಫಾರ್ ಅಲಾಂಗ್ ದ ಪೀರಿಯಡಿಕ್ ಟೇಬಲ್ ಲೆಫ್ಟ್ ಟು ರೈಟ್ ಹೋದ್ರಿ ಅಂತ ಹೇಳಿದ್ರೆ ದಟ್ ಶೋಸ್ ಇನ್ಕ್ರೀಸ್ ಇನ್ ಅಸಿಡಿಕ್ ನೇಚರ್. ವೆರಾಸ್ ಡೌನ್ acidic nature decrease ಆಗಬೇಕು. Here it has been mentioned that it increases, but ಹೇಗಾಗಬೇಕು ಅಂತ ಹೇಳಿದ್ರೆ ಡೌನ್ ದ ಗ್ರೂಪ್ if we go acidic nature it should decrease. It's because when we move down the group electronegativity decreases. Electronegativity decrease ಆಗುತ್ತೆ ಅಂದರೆ electropositivity increase ಆಗುತ್ತೆ. And if electropositivity increases, metallic character increases, and metallic oxides they are basic in nature. So that's how down the group ಇಲ್ಲಿ ಇನ್ಕ್ರೀಸ್ ಅಂತ ಹೇಳಬೇಕಂದ್ರೆ ದೆನ್ ವಿ ಶುಡ್ ಸೇ ದಟ್ ಇಟ್ ಇಸ್ ಬೇಸಿಕ್ ನೇಚರ್. ಬಟ್ ಡೌನ್ ದ ಗ್ರೂಪ್ ಅಸಿಡಿಕ್ ನೇಚರ್ ಇಫ್ ವಿ ಟಾಕ್ ಅಬೌಟ್ ಇಟ್ ಶುಡ್ ಬಿ ಮೆನ್ಷನ್ ದಟ್ ಡೌನ್ ದ ಗ್ರೂಪ್ ಅಸಿಡಿಕ್ ನೇಚರ್ ಇಟ್ ಡಿಕ್ರೀಸಸ್, ರೈಟ್? Okay, now lastly quickly we shall have a look at summary of all these important periodic properties. All properties how they vary along the period down the group, those aspects it should be remembered, because ಇದರ ಬೇಸ್ ಮೇಲೆನೆ ಸಾಕಷ್ಟು ಬೇರೆ ಬೇರೆ ಪ್ರಾಪರ್ಟೀಸ್ ಹೇಗೆ ವೇರಿ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ವಶನ್ ಇದೆ. ಸೊ ಫಸ್ಟ್ ಒನ್ ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್ ಆಸ್ ಯು ಕ್ಯಾನ್ ಸಿ ಹಿಯರ್ ದಿಸ್ ಡಯಾಗ್ರಾಮ್ ಇಟ್ ಇಸ್ ಫ್ರಮ್ ಯುವರ್ NCERT ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಸೊ ಇಲ್ಲಿ ಅಟಾಮಿಕ್ ರೇಡಿಯಸ್ ಈ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ತೋರಿಸ್ತಾರೆ, ವಿಚ್ ಮೀನ್ಸ್ ದಟ್ ಇಫ್ ವಿ ಮೂವ್ ಇನ್ ದಿಸ್ ಡೈರೆಕ್ಷನ್ ಅಟಾಮಿಕ್ ರೇಡಿಯಸ್ ಇಟ್ ಡಿಕ್ರೀಸಸ್, ಆ್ಯಂಡ್ ಅಟಾಮಿಕ್ ರೇಡಿಯಸ್ ಇಲ್ಲಿ ಯು ಕ್ಯಾನ್ ಸಿ ಡೌನ್ ದ ಗ್ರೂಪ್ ಇಟ್ ಇನ್ಕ್ರೀಸಸ್. ಇದು ಗೊತ್ತಿದೆ, ಅಟಾಮಿಕ್ ರೇಡಿಯಸ್ ಲೆಫ್ಟ್ ಟು ರೈಟ್ ಇನ್ ಪೀರಿಯಡ್ ಇಟ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಇಟ್ ಇನ್ಕ್ರೀಸಸ್, right? Next property that I can take is ionization enthalpy. So everything it is dependent on radius itself. So size ಸಣ್ಣದಾಗ್ತಾ ಹೋಗೋದ್ರಿಂದ ionization enthalpy, ionic radius decrease ಆದಾಗೆ ionization enthalpy amount of energy that is required to remove the electron ಅದು increase ಆಕೋತ ಹೋಗುತ್ತೆ. whereas down the group size it ಡಿಕ್ರೀಸಸ್. ಸೈ ಡಿಕ್ರೀಸ್ ಆಗೋದ್ರಿಂದ ನಿಮಗೆ ಡೌನ್ ದ ಗ್ರೂಪ್ ಏನಾಗುತ್ತೆ ಅಂದರೆ ಅಯೋನೈಸೇಷನ್ ಎಂಥಾಲ್ಪಿ ಇಟ್ ಡಿಕ್ರೀಸಸ್. ಅದನ್ನೇ ಈ ಥರ ತೋರಿಸಿದ್ದಾರೆ, ಕೆಳಗಿಂದ ಮೇಲೆ ಬಂದರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ, ವಿಚ್ ಮೀನ್ಸ್ ದಟ್ ಅಯೋನೈಸೇಷನ್ ಎಂಥಾಲ್ಪಿ ಇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ನೆಕ್ಸ್ಟ್ ಒನ್ ಇಟ್ ಈಸ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ದಟ್ ಆಲ್ಸೋ ಇನ್ಕ್ರೀಸಸ್. ಈ ಡೈರೆಕ್ಷನಲ್ಲಿ ಹೋದಾಗ ಏನಾಗುತ್ತೆ ಅಂದರೆ addition of electron it becomes easy, because size of the atom it goes on decreasing. Amount of energy that gets liberated when we add electron, in general we can say that because of small size of atom electrons are strongly held. That's how electron gain enthalpy it increases in this direction. Of course ಇಲ್ಲಿ ನೆಗೆಟಿವ್ ಸೈನ್ ಇಟ್ ಜಸ್ಟ್ ಶೋಸ್ ದಟ್ ಎನರ್ಜಿ ಲಿಬರೇಟ್ ಆಗಿದೆ ಅನ್ನೋದಕ್ಕೆ ಅಷ್ಟೇ ಅದರ ಸಿಗ್ನಿಫಿಕೆನ್ಸ್. ಮೈನಸ್ ವ್ಯಾಲ್ಯೂ ಇಟ್ ಇಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಮ್ಯಾಗ್ನಿಟ್ಯೂಡ್ ಇಟ್ ಇನ್ಕ್ರೀಸಸ್ ಅಂತ ಹೇಳಿ ಹೀಗೆ ಡೈರೆಕ್ಷನ್ ತೋರಿಸಿದ್ದಾರೆ. ಆ್ಯಂಡ್ ಇಲೆಕ್ಟ್ರೋನೆಗೆಟಿವಿಟಿ ಇಫ್ ಯು ಲುಕ್ ಎಟ್ ಡೌನ್ ದ ಗ್ರೂಪ್ ಏನಾಗುತ್ತೆ, ಸೈಜ್ ದೊಡ್ಡದಾಗ್ತಾ ಹೋಗೋದ್ರಿಂದ ವೆನ್ ಯು ಆ್ಯಡ್ ಇಲೆಕ್ಟ್ರಾನ್, so that electron addition it will not liberate much amount of energy, because it is not very strongly attracted, because the down the group bandaga size increase ಆಗುತ್ತೆ. that's how electron gain enthalpy decreases down the group. or ನೀವು ಈ ಕೆಳಗಿಂದ ಮೇಲೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ ತಿಳ್ಕೊಳ್ಬಹುದು, ಅಥವಾ ಮೇಲಿಂದ ನೀವು ಕೆಳಗೆ ನೋಡ್ತೀರಿ ಅಂದರೆ it should be said that it decreases. Next property it's electronegativity. So electronegativity we know this in general along the period it increases and down the group it decreases. ಸೊ ಇಲ್ಲಿ ನಿಮಗೆ ಏನು ತೋರಿಸಿದ್ದಾರೆ ಅಂದರೆ ಕೆಳಗಿಂದ ಮೇಲೆ ಇನ್ಕ್ರೀಸ್ ಆಗುತ್ತೆ ಅಂತ ತೋರಿಸಿದ್ದಾರೆ, ವಿಚ್ ಮೀನ್ಸ್ ದಟ್ ರಿವರ್ಸ್ ತೊಗೊಂಡ್ರಿ ಅಂತ ಹೇಳಿದ್ರೆ ಡೌನ್ ದ ಗ್ರೂಪ್ ಮಾತಾಡಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇಟ್ ಡಿಕ್ರೀಸಸ್, ರೈಟ್? ಸೊ ದೆನ್ ಮೆಟಾಲಿಕ್ ಕ್ಯಾರೆಕ್ಟರ್ ಆ್ಯಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ದೇ ಹ್ಯಾವ್ ಶೋನ್ ಇಟ್ ಲೈಕ್ ದಿಸ್. ಸೊ ದಿಸ್ ಈಸ್ ಇಲೆಕ್ಟ್ರೋನೆಗೆಟಿವಿಟಿ ವೇರಿಯೇಷನ್ ಬೇಸ್ ಮೇಲೆ ಇದನ್ನು ಹೇಳ್ಬೋದು, ಯಾಕಂದರೆ ಇಟ್ ಈಸ್ ಮೆನ್ಷನ್ ದಟ್ ಇಲೆಕ್ಟ್ರೋನೆಗೆಟಿವಿಟಿ ಹೀಗೆ ಈ ಡೈರೆಕ್ಷನಲ್ಲಿ ಹೋದ್ರಿ ಅಂತ ಹೇಳಿದ್ರೆ ಇಲೆಕ್ಟ್ರೋನೆಗೆಟಿವಿಟಿ ಇಟ್ ಗೋಸ್ ಆನ್ ಡಿಕ್ರೀಸಿಂಗ್. ಇಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರ್, ಇಲೆಕ್ಟ್ರೋಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇಲೆಕ್ಟ್ರೋಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂದರೆ ಇನ್ ದಿಸ್ ಡೈರೆಕ್ಷನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಟ್ ಇನ್ಕ್ರೀಸಸ್ ಆ್ಯಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಟ್ ಇನ್ಕ್ರೀಸಸ್ ಇನ್ ದಿಸ್ ವೇ, right? So that is the summary, because it's very important. If you can remember all these properties, how they vary down the group along the period, just based on that itself you can expect some questions. We shall even take some questions. Fine. Now some previous questions here itself I consider. First one, which one of the following metallic oxide exhibit amphoteric nature? We know the fact that
Metallic oxides, they are basic in nature, and non-metallic oxides, they are acidic in nature. See, now if I consider here calcium oxide, it's metallic oxide, sodium oxide, metallic oxide, barium oxide, it's also metallic oxide. ಯಾಕಂದರೆ ಇವು ಮೂರು ಗ್ರೂಪ್ 1 and 2, ಇದು ಒಂದು ಗ್ರೂಪ್ 1 ಎಲಿಮೆಂಟ್ ಬಿಟ್ಟರೆ ಕ್ಯಾಲ್ಶಿಯಮ್ ಆ್ಯಂಡ್ ಬೇರಿಯಮ್ ದೇ ಆರ್ ಗ್ರೂಪ್ 2 ಎಲಿಮೆಂಟ್ಸ್. ಎವ್ರಿಥಿಂಗ್ ಇಟ್ ಈಸ್ ಮೆಟಾಲಿಕ್ ಆಕ್ಸೈಡ್ ಇದೆ. ಮೆಟಾಲಿಕ್ ಆಕ್ಸೈಡ್ ಇಟ್ ವಿಲ್ ಬಿ ಬೇಸಿಕ್ ಇನ್ ನೇಚರ್. ಸೊ ದೀಸ್ ಕೆನಾಟ್ ಬಿ ದ ಆನ್ಸರ್ಸ್. ಸೊ ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಪೊಸಿಷನ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಟುವರ್ಡ್ಸ್ ನಾನ್ ಮೆಟಲ್ ಎಂಡ್. ಸೊ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ನಿಮಗೆ ಮಧ್ಯದಲ್ಲೇ ಸಿಗುತ್ತೆ ಅದು ಪಿರಿಯಾಡಿಕ್ ಟೇಬಲ್ದಲ್ಲಿ. ಸೊ ದಟ್ ಫಾರ್ ಅಲ್ಯೂಮಿನಿಯಂ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಮೆಟಲಾಯ್ಡ್ ಆ್ಯಂಡ್ ಇಟ್ಸ್ ಆಕ್ಸೈಡ್ಸ್ they are amphoteric in nature. Of course ನೀವು ಇದನ್ನು ಎಲಿಮಿನೇಟ್ ಮಾಡಿದ್ರಿ ಅಂದರೆ you are left with only this, and of course it is Al2 ಹೋದರೆ it's amphoteric in nature. That's how option D that is the answer for this question. Next one, identify the incorrect orders and it's said to be it's multiple select ಅಂದರೆ more than one ನಿಮಗೆ appropriate ಇರಬಹುದು. ಸೊ 4 ನಿಮಗೆ ಆರ್ಡರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಕರೆಕ್ಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. First one, Al3 plus Mg2 plus Na plus F minus. It is given to be ionic size increasing order dalli ಇದೆ ಅಂತ ಕೊಟ್ಟಿದ್ದಾರೆ. And this statement it should be right. ಯಾಕೆ ಅಂದರೆ based on say all these are isoelectronic species. Effective nuclear charge ನೋಡಿದ್ರಿ ಅಂತ ಹೇಳಿದ್ರೆ Al3 plus just 10 electrons but they are controlled by 13 protons. That's how it will be smallest in size. So F minus ಕೇಸಿಗೆ ಬಂದರೆ ಅಂದರೆ 10 electrons they are controlled by 9 protons. Therefore ಇದರದ್ದು ನಿಮಗೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇರುತ್ತೆ. ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ದಟ್ ಸೈಜ್ ಇಟ್ ವಿಲ್ ಬಿ ಮೋರ್, ರೈಟ್. ಸೊ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಈ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಹಾಕೋದು ಹೋಗೋದ್ರಿಂದ ಸೊ ದಿಸ್ ಆರ್ಡರ್ ವಾಟ್ ಎವರ್ ದೇ ಹ್ಯಾವ್ ಗಿವನ್ ಇಟ್ ಇಸ್ ಕರೆಕ್ಟ್. ನೆಕ್ಸ್ಟ್ ದಿಸ್ ಯು ಕನ್ಸಿಡರ್. ಸೊ ದಿಸ್ ಇಸ್ ಸೆಡ್ ಟು ಬಿ ಅಯನೈಸೇಷನ್ ಎಂಥಾಲ್ಪಿ ಡೆಲ್ಟಾ HI. ಸೊ ಬೊರಾನ್ಕಿಂತಾನು ಕಾರ್ಬನ್ ಸೈಜ್ ಸಣ್ಣದು ಆ್ಯಂಡ್ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ದೆನ್ ಕಮ್ಸ್ ನೈಟ್ರೋಜನ್, ದೆನ್ ಕಮ್ಸ್ ಆಕ್ಸಿಜನ್. ಕಂಟಿನ್ಯೂಸ್ಲಿ ಹೀಗೆ ಡೆಲ್ಟಾ HI ಇಟ್ ಇನ್ಕ್ರೀಸ್ ಆಗುತ್ತೆ, ಇಟ್ ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾರೆ. ಬಟ್ ವಿ ನೋ ದ ಫ್ಯಾಕ್ಟ್ ದಟ್ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್ ಇಫ್ ವಿ ಕಂಪೇರ್ ಬಿಕಾಸ್ ಆಫ್ ಸ್ಟೇಬಲ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೈಟ್ರೋಜನ್ ಇಟ್ ಸೆಲ್ಫ್ ಹ್ಯಾಸ್ ಮೋರ್ ಅಯನೈಸೇಷನ್ ಎಂಥಾಲ್ಪಿ. ಬಿಕಾಸ್ ನೈಟ್ರೋಜನ್ನಿಂದ ಎಲೆಕ್ಟ್ರಾನ್ ತೆಗಿಬೇಕು ಅಂದರೆ ವಿ ಶುಡ್ ಡಿಸ್ಟರ್ಬ್ ಸ್ಟೇಬಲ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಸೊ ದರ್ ಫಾರ್ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ನೈಟ್ರೋಜನ್ ಇಟ್ ಹ್ಯಾಸ್ more ionization enthalpy. This fact it has been discussed so many times. It is very important exception. Definitely ಬರಬಹುದಾದಂಥದ್ದು, you should remember this. So that's how this is not correct. ಏನಾಗಬೇಕಾಗಿತ್ತು ಅಂದರೆ ಆಕ್ಸಿಜನ್ ಮೊದಲು ಬರಬೇಕಾಗಿತ್ತು, then nitrogen should have come. So this order it is not correct. Now electron gain enthalpy. So electron gain enthalpy order ಇನ್ ಜನರಲ್ ನೋಡಿದ್ರಿ, ಜನರಲ್ ಟ್ರೆಂಡ್ ನೋಡಿದ್ರಿ ಅಂತ ಹೇಳಂದರೆ ಫ್ಲೋರಿನ್ ಟು ಕ್ಲೋರಿನ್, ಕ್ಲೋರಿನ್ ಟು ಬ್ರೋಮಿನ್, ಬ್ರೋಮಿನ್ ಟು ಅಯೋಡಿನ್ ಇಟ್ ಶುಡ್ ಹ್ಯಾವ್ ಡಿಕ್ರೀಸ್ಡ್ ಆ್ಯಂಡ್ ದ್ಯಾಟ್ ಯು ಫೈಂಡ್ ಡಿಕ್ರೀಸೇ ಇದೆ. I to F ಬಂದಾಗ ಇನ್ಕ್ರೀಸ್ ಆಗ್ತಾ ಇದೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳಿದ್ರೆ ಡೌನ್ ದ ಗ್ರೂಪ್ ಅದು ಡಿಕ್ರೀಸ್ ಆಗುತ್ತೆ ಅನ್ನೋದು ಫೈನ್, ದಟ್ ಇಸ್ ಕರೆಕ್ಟ್. ಬಟ್ Cl and F, if you know this exception, because fluorine is smaller atom, its electron gain enthalpy value it will be magnitude wise less than compared to Cl. Cl itself it will have more negative value of electron gain enthalpy. Therefore this order it's also not correct. B and C both are wrong. ರೈಟ್. ನಮ್ಗೆ ಯಾವ್ದು ಕೇಳಿದ್ದಾರೆ ಅಂದರೆ ಇನ್ಕರೆಕ್ಟ್ ಆರ್ಡರ್ಸ್ ಯಾವುದು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಬಿ ಈಸ್ ಆಲ್ಸೋ ರಾಂಗ್, ಸಿ ಈಸ್ ಆಲ್ಸೋ ರಾಂಗ್. ಫೈನ್. ಲಾಸ್ಟ್ ಒನ್ ಯು ಕ್ಯಾನ್ ಜಸ್ಟ್ ವೆರಿಫೈ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ ಡೌನ್ ದ ಗ್ರೂಪ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಗ್ರೂಪ್ 1 ಎಲಿಮೆಂಟ್ಸ್. ಮೆಟಾಲಿಕ್ ರೇಡಿಯಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ, ದಟ್ ಇನ್ಕ್ರೀಸಸ್. ದಿಸ್ ಇಸ್ ಕರೆಕ್ಟ್. ಸೊ ದರ್ ಫಾರ್ ಎ ಆ್ಯಂಡ್ ಡಿ ಇಸ್ ಕರೆಕ್ಟ್. ಬಟ್ ರಿಮೆಂಬರ್ ನಮ್ಗೆ ಕೇಳಿರೋದು ಇನ್ಕರೆಕ್ಟ್ ಯಾವುದು ಅಂತ ಹೇಳಿ. ಎ ಆ್ಯಂಡ್ ಡಿ ಕರೆಕ್ಟ್ ಅಂತ ಯಾವುದಾದ್ರೂ ಒಂದು ಆಪ್ಷನ್ದಲ್ಲಿ ಎ ಆ್ಯಂಡ್ ಡಿ ಇದ್ದಿದ್ದನ್ನು ನಾವು ಮಾರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿ ಗೋ ರಾಂಗ್. ದಿಸ್ ಫ್ರಮ್ ನೀಟ್ 16 ಕ್ವಶನ್. ಸೊ ಇನ್ಕರೆಕ್ಟ್ ಇರುವಂಥದ್ದು ಇಟ್ಸ್ ಬಿ ಆ್ಯಂಡ್ ಸಿ. ದರ್ ಫಾರ್ ಆನ್ಸರ್ ಇಟ್ ಶುಡ್ ಬಿ ಬಿ ಆ್ಯಂಡ್ ಸಿ, ರೈಟ್. ಈ ಥರದ ಕ್ವಶನ್ಸ್ ಇದ್ದಾಗ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್, ಅದರ್ವೈಸ್ ಡೆಫಿನೆಟ್ಲಿ ದರ್ ಆರ್ ಚಾನ್ಸಸ್ ದಟ್ ವಿ ಕ್ಯಾನ್ ಗೋ ರಾಂಗ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆಕ್ಸೈಡ್ ಇಸ್ amphoteric? Again 4 oxides they have given. See, this time we should be very careful because tin oxide, silicon dioxide and carbon dioxide. So even tin dioxide, all these they are from same family, carbon family ದಿಂದನೇ ಕೊಟ್ಟಿದ್ದಾರೆ. ಒಂದೇ ಇರುವಂಥದ್ದು ಬೇರೆ ಅಂದರೆ ಇಟ್ಸ್ ಕ್ಯಾಲ್ಶಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಇಟ್ ಇಸ್ ಮೆಟಾಲಿಕ್, ವಿ ನೋ ದಿಸ್. ಸೊ ದರ್ಫೋರ್ ಕ್ಯಾಲ್ಶಿಯಂ ಆಕ್ಸೈಡ್ ಇಟ್ ಇಸ್ ಮೆಟಾಲಿಕ್ ಆಕ್ಸೈಡ್ ವಿಚ್ ಶುಡ್ ಬೇಸಿಕ್ ಇನ್ ನೇಚರ್. ಇದನ್ನು ಒಂದು ರೆಡಿಲಿ ಎಲಿಮಿನೇಟ್ ಮಾಡ್ಬೋದು. ವಿ ಶುಡ್ ನಾವು ಕೇರ್ಫುಲಿ ಇನ್ಸ್ಪೆಕ್ಟ್ ಆಲ್ ದಿಸ್. ಸಿ ಈಗ ಏನಾಗುತ್ತೆ ಅಂದರೆ ಕಾರ್ಬನ್ ದಿಸ್ ಇಸ್ ಆಕ್ಸೈಡ್ ಆಫ್ ಕಾರ್ಬನ್ ಅದರದ್ದು ಇಲೆಕ್ಟ್ರೋನೆಗೆಟಿವಿಟಿ ಸಫಿಷಿಯೆಂಟ್ಲಿ ಜಾಸ್ತಿನೇ ಇರೋದ್ರಿಂದ electro positivity kadime irutte. Electro positivity kadime irutte andre that typically behaves as a non-metal. Carbon it typically behaves as non-metal. So that's how either non-metallic oxide agatte, it will be acidic in nature. You might be knowing this carbon dioxide, when it is dissolved in water, it produces soda water, which is nothing but carbonic acid.
which is acid. So therefore carbon dioxide, it's acidic oxide, right? So again, if you go to this tin oxide ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಡೌನ್ ದ ಗ್ರೂಪ್. ಕಾರ್ಬನ್ ಫ್ಯಾಮಿಲಿಯಲ್ಲೇ ಕಂಪ್ಲೀಟ್ ಕೆಳಗೆ ಹೋಗ್ತಾ ಇದ್ದೀರಿ. ಕಾರ್ಬನ್, ಸಿಲಿಕಾನ್, ಜರ್ಮಾನಿಯಮ್, ದೆನ್ ಯು ಕ್ಯಾನ್ ಹ್ಯಾವ್ ದಿಸ್ ಟಿನ್ ಎಟ್ ದ ಎಂಡ್, ಕೆಳಗೆ ಬರುತ್ತೆ. ಸೊ ನೀವು ಡೌನ್ ದ ಗ್ರೂಪ್ ಹೋದಾಗ ಇಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಇಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ ಅಂದರೆ ಇಂಟರ್ನ್ ಇಲೆಕ್ಟ್ರೋ ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇಲೆಕ್ಟ್ರೋ ಪಾಸಿಟಿವಿಟಿ ಇನ್ಕ್ರೀಸ್ ಆಗೋದ್ರಿಂದ ಟಿನ್ ಇಟ್ ಟಿಪಿಕಲಿ ಬಿಹೇವ್ಸ್ ಅಸ್ ಮೆಟಲ್, ರೈಟ್. ಸೊ ದೋ ಇಟ್ ಇಸ್ ಫ್ರಮ್ ಕಾರ್ಬನ್ ಫ್ಯಾಮಿಲಿ, ಅದರದ್ದು ಇಲೆಕ್ಟ್ರೋ ಪಾಸಿಟಿವಿಟಿ ಜಾಸ್ತಿ ಆಗೋದ್ರಿಂದ ಅದೇನಾಗುತ್ತೆ ಅಂದರೆ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಆಸ್ ಮೆಟಲ್. ಆ್ಯಂಡ್ ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಬೇಸಿಕ್, ರೈಟ್. ಸೊ ದಟ್ಸ್ ಹೌ ಇಲ್ಲಿ ಮಿಸ್ ಆಗಿದೆ. SnO2 ಇವನ್ ದಿಸ್ ಶುಡ್ ಬಿ ಏನಾಗಬೇಕು ಅಂದರೆ ದಿಸ್ ವಿಲ್ ಆ್ಯಕ್ಟ್ ಆಸ್ SnO2, ಇಟ್ ಶುಡ್ ಹ್ಯಾವ್ ಬಿನ್ ಬೇಸಿಕ್, ಯಾಕಂದರೆ ಮೆಟಾಲಿಕ್ ಆಕ್ಸೈಡ್ ಆಗುತ್ತೆ. ಮೆಟಾಲಿಕ್ ಆಕ್ಸೈಡ್ಸ್ ದೇ ಆರ್ ಬೇಸಿಕ್ ಇನ್ ನೇಚರ್. ವಿ ಆರ್ ಲೆಫ್ಟ್ ವಿತ್ ದಿಸ್, ರೈಟ್. ಸೊ ಕಾರ್ಬನ್ ಅಸಿಡಿಕ್ ಆಯಿತು, ಇದು ಕ್ಯಾಲ್ಶಿಯಂ ಆಕ್ಸೈಡ್, ಇಟ್ ಇಸ್ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಆಯಿತು. ಟಿನ್ ಆಕ್ಸೈಡ್ ದಟ್ ವಿಲ್ ಬಿ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಅಂತ ಹೇಳಾಯಿತು. ವಿ ಆರ್ ಲೆಫ್ಟ್ ವಿತ್ ದಿಸ್ SiO2 ಆ್ಯಂಡ್ ಇಟ್ಸ್ SiO2 ಶುಡ್ ಬಿ ದ ಆನ್ಸರ್. ಆ್ಯಂಡ್ ಇನ್ ಫ್ಯಾಕ್ಟ್ ದಟ್ ಇಸ್ ಫ್ಯಾಕ್ಟ್. ಏನು ಅಂತ ಹೇಳಿದ್ರೆ ಅದು ಕಾರ್ಬನ್ ಅಷ್ಟು ನಾನ್ ಮೆಟಾಲಿಕ್ಕೂ ಅಲ್ಲ, ಕೆಳಗೆ ಟಿನ್ ಮತ್ತು ಉಳಿದಿದ್ದ ಎಲಿಮೆಂಟ್ ಅಷ್ಟು ಮೆಟಾಲಿಕ್ಕೂ ಅಲ್ಲ. ಮೆಟಲಾಯ್ಡ್ ಬಿಹೇವಿಯರ್ ಇಸ್ ದರ್ ಫಾರ್ ಸಿಲಿಕಾನ್. ದಟ್ಸ್ ಹೌ ಇಟ್ಸ್ ಆಕ್ಸೈಡ್, ಇಟ್ ವಿಲ್ ಬಿಹೇವ್ ಆಸ್ ಆಂಫೋಟರಿಕ್ ಇನ್ ನೇಚರ್. ಸೊ ನೆಕ್ಸ್ಟ್ fourth question, this is interesting. In general, the properties that decrease and increase down the group in the periodic table respectively are, right. So ಯಾವ ಥರದ ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ದಟ್ ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್, ಎರಡು ಡಿಫ್ರೆಂಟ್ ಪ್ರಾಪರ್ಟೀಸ್. ಒಂದು ಡೌನ್ ದ ಗ್ರೂಪ್ ಹೋದಾಗ ಡಿಕ್ರೀಸ್ ಆಗಬೇಕು, ಇನ್ನೊಂದು ಇನ್ಕ್ರೀಸ್ ಆಗಬೇಕು. ಆ ಥರದ್ದು ಯಾವುದು ಅನ್ನೋದನ್ನು ಕೇಳಿದ್ದಾರೆ. ಸೊ ಇಫ್ ವಿ ಜಸ್ಟ್ ನೋ ಹೌ ದಿಸ್ properties they vary down the group, all these properties, important properties, it's not that difficult question. First one ಏನಾಗಬೇಕು ಅಂದರೆ ಡಿಕ್ರೀಸ್ ಆಗಬೇಕು ಅಂತ ಹೇಳಿದ್ದಾನೆ. Electronegativity, yes, it does decrease when we move down the group. And next one, atomic radius, next down the group increase ಆಗಬೇಕು ಅಂತ ಹೇಳಿದ್ದಾನೆ. And that is also correct, that atomic radius it increases. So that's how straight away electronegativity decrease ಆಗುತ್ತೆ, atomic radius increase ಆಗುತ್ತೆ. Answer can be marked as A without any problem. Just for curiosity sake, we can just verify why these are wrong. Electronegativity decrease ಆಗುತ್ತೆ, ಬಟ್ ಡೆಲ್ಟಾ HEG ಇದು ಕೂಡ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ನೆಗೆಟಿವ್ ವ್ಯಾಲ್ಯೂ, ನೆಗೆಟಿವ್ ಬಿಟ್ರಿ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಡೌನ್ ದ ಗ್ರೂಪ್ ಬಂದಾಗ ಇಟ್ ಡಿಕ್ರೀಸಸ್. ನಮಗೆ ಒಂದು ಡಿಕ್ರೀಸ್ ಒಂದು ಇನ್ಕ್ರೀಸ್ ಬೇಕು, ಇದು ಎರಡೂ ಡಿಕ್ರೀಸ್ ಆಯಿತು. ದಟ್ಸ್ ಹೌ ದಿಸ್ ಇಸ್ ನಾಟ್ ದ ಆನ್ಸರ್. ನೆಕ್ಸ್ಟ್ ಡೆಲ್ಟಾ HEG ಆ್ಯಂಡ್ ಇಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಡೆಲ್ಟಾ HEG ಬೋತ್ ದೇ ಡಿಕ್ರೀಸ್ ಡೌನ್ ದ ಗ್ರೂಪ್. ಬಟ್ ನಮಗೆ ಎಂಥದ್ದು ಬೇಕು ಅಂದರೆ ಒಂದು ಡಿಕ್ರೀಸ್ ಆಗಬೇಕು, ಇನ್ನೊಂದು ಇನ್ಕ್ರೀಸ್ ಆಗಬೇಕು. ದಟ್ಸ್ ಹೌ ಇವೆರಡೂ ಆಪ್ಷನ್ಸನ್ನು ತೆಗೆದು ಹಾಕಬಹುದು. ಆ್ಯಂಡ್ ಲಾಸ್ಟ್ ಒನ್, ಅಟಾಮಿಕ್ ರೇಡಿಯಸ್ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ. ಅಟಾಮಿಕ್ ರೇಡಿಯಸ್ ದಿಸ್ ಇನ್ಕ್ರೀಸಸ್ ಆ್ಯಂಡ್ ದಿಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್, ರೈಟ್. ಬಟ್ ನಮ್ಗೆ ಬೇಕಾಗಿರೋದು ಫಸ್ಟ್ ಒನ್ ಡಿಕ್ರೀಸ್, ಸೆಕೆಂಡ್ ಒನ್ ಇನ್ಕ್ರೀಸ್. ಸೊ ಇಲ್ಲಿ ಉಲ್ಟಾ ಆಗುತ್ತೆ. ಅಟಾಮಿಕ್ ರೇಡಿಯಸ್ ಫಸ್ಟ್ ಒನ್ ಡೌನ್ ದ ಗ್ರೂಪ್ ಅದು ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಆ್ಯಂಡ್ ದೆನ್ ದಿಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗ್ತಾ ಇದೆ, ರಿವರ್ಸ್ ಇದೆ. ದಟ್ಸ್ ದಿಸ್ ಆಲ್ಸೋ ನಾಟ್ ದ ಆನ್ಸರ್. ವಿ ಆರ್ ಲೆಫ್ಟ್ ವಿತ್ ಓನ್ಲಿ ದಿಸ್ ಆಪ್ಷನ್. ದಿಸ್ ಶುಡ್ ಬಿ ದ ಆನ್ಸರ್, ರೈಟ್. ಓಕೆ, ದಿಸ್ ಹೌ questions related to periodic properties, periodic table, it can be asked. You can try solving more number of questions. If you have doubts, you can just put those questions in comments. It will be answered. Hope this video it has helped you in understanding this miscellaneous concepts and ಟೋಟಲಿ ಎಲ್ಲ ಪ್ರಾಪರ್ಟೀಸ್ ಕನ್ಸಿಡರ್ ಮಾಡ್ಕೊಂಡು ಕ್ವಶನ್ಸ್ ಕೇಳಿದರೆ ಹೇಗೆ ಸೆಟ್ ಮಾಡಬಹುದು ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಅಗೇನ್.